In the last session, we discussed about registration procedure under GST and person liable for registration. What are the procedure involved in registration and who are the person liable for registration? In this class, we are going to discuss about who are the person not liable for registration, what do you mean by compulsory registration, and what do you mean by deemed registration, and what are the provisions involved in deemed registration and compulsory registration. Under the first topic, person not liable for registration. The following person shall not be liable to registration. Provisions under section 23 of the CGST Act. Any person engaged exclusively in the business of supplying goods or services or both that are not liable to tax. ಆ ಪರ್ಸನ್ನು ಯಾವ ಬಿಸ್ನೆಸ್ಸಲ್ಲಿ ಎಂಗೇಜ್ ಆಗಿರ್ತಾನೋ ಆ ಗೂಡ್ಸ್ಗಳು ಅಥವಾ ಸಪ್ಲೈಸ್ಗಳಿಗೆ ಟ್ಯಾಕ್ಸ್ ಕಟ್ಟೋದ್ರಿಂದ ವಿನಾಯಿತಿ ಇದ್ದರೆ, ಟ್ಯಾಕ್ಸ್ ಕಟ್ಟಲು ಅವರು ಜವಾಬ್ದಾರಿ ಇಲ್ಲದೇ ಇದ್ದರೆ, ಅದು ಓನ್ಲಿ ಎಕ್ಸಮ್ ಫ್ರಮ್ ಟ್ಯಾಕ್ಸ್ ಇದ್ದರೆ, ತೆರಿಗೆಯಿಂದ ವಿನಾಯಿತಿ ಕೊಟ್ಟಿದ್ದರೆ, ಅಂಥ ಸಪ್ಲೈಯರ್ಸ್ ದೇ ಆರ್ ನಾಟ್ ಗೋಯಿಂಗ್ ಟು ರಿಜಿಸ್ಟರ್ ಅಂಡರ್ ದಿಸ್ ಆ್ಯಕ್ಟ್. ಅಂದರೆ HST ಆ್ಯಕ್ಟ್, CGST ಆ್ಯಕ್ಟ್ ಆರ್ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. And second provision, second condition, an agriculturist to the extent of supply of producing out of cultivation of land. ಕೃಷಿ ಭೂಮಿಯಿಂದ ಬೆಳೆದಿರ್ತಕ್ಕಂಥ ಉತ್ಪನ್ನಗಳಿಗೆ, ರಾಗಿ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಅವುಗಳನ್ನು ಬೆಳೆದು ಕೃಷಿಕ ಅವುಗಳನ್ನು ಸಪ್ಲೈ ಮಾಡ್ತಿದ್ರೆ ಅವನ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಕಾನ್ಸೆಪ್ಟ್ ಬರೋದೂ ಇಲ್ಲ. ದೀಸ್ ಪರ್ಸನ್ಸ್ ಆರ್ ನಾಟ್ ಲಯಬಲ್ ಟು ರಿಜಿಸ್ಟ್ರೇಷನ್. ಅವರು GSTಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತೇನಿಲ್ಲ. ಅವ್ರು ಸಪ್ಲೈ ಮಾಡಬೇಕಿದ್ರೆ ಡೈರೆಕ್ಟಾಗೆ ಸಪ್ಲೈ ಮಾಡ್ಬೋದು. ಅವರು ಏಜೆಂಟ್ಗಳಿಗೆ, ದಲ್ಲಾಳಿಗಳಿಗೆ, ಬ್ರೋಕರ್ಗಳಿಗೆ ಕೃಷಿ ಉತ್ಪನ್ನಗಳನ್ನು ಸಪ್ಲೈ ಮಾಡ್ತಿದ್ರೆ ಕೃಷಿಕ ಅವನು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಲಯಬಿಲಿಟಿ ಅವನಿಗೆ ಬರೋದಿಲ್ಲ. ಗೌರ್ಮೆಂಟ್ ಮೇ ಆನ್ ದ ರೆಕಮೆಂಡೇಷನ್ ಆಫ್ ದ ಕೌನ್ಸಿಲ್, GST ಕೌನ್ಸಿಲ್ ಆಗ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು, ತಮ್ಮ ನೋಟಿಫಿಕೇಶನ್ ಪ್ರಕಾರ ಇಂಥ ವ್ಯಕ್ತಿಗಳು ತೆರಿಗೆ ಕಟ್ಟೋದ್ರಿಂದ ನಾವು ವಿನಾಯಿತಿ ಕೊಟ್ಟಿದ್ದೀವಿ ಅಂತ ಕೊಟ್ಟರೆ ಅಂಥ ವ್ಯಕ್ತಿಗಳು ನಾಟ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್. ಇಲ್ಲಿ ನಾವು ಕೆಲವೊಂದು ಎಕ್ಸಾಂಪಲ್ಸ್ ನೋಡೋದಾದರೆ, ನೇಚರ್ ಆಫ್ ಸಪ್ಲೈ ಮತ್ತು ರಿಜಿಸ್ಟ್ರೇಷನ್ ನಾವು ನೋಡೋದಾದರೆ, ಟ್ಯಾಕ್ಸಬಲ್ ಇಂಟ್ರೆಸ್ಟೆಡ್ ಸಪ್ಲೈಸ್ ಇದ್ದರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅವರು. ಟ್ಯಾಕ್ಸಬಲ್ ಇಂಟ್ರೆಸ್ಟೆಡ್ ಸಪ್ಲೈ ಅಂದರೆ 2 ಡಿಫ್ರೆಂಟ್ ಸ್ಟೇಟ್ಗಳ ನಡುವೆ ಸಪ್ಲೈ ಆದಾಗ, ತಮಿಳ್ನಾಡು ಆ್ಯಂಡ್ ಕರ್ನಾಟಕ, ತಮಿಳ್ನಾಡು ಆ್ಯಂಡ್ ಆಂಧ್ರ ಪ್ರದೇಶ್, ಕರ್ನಾಟಕ ಆ್ಯಂಡ್ ಕೇರಳ, 2 ಡಿಫ್ರೆಂಟ್ ಸ್ಟೇಟ್ ನಡುವೆ ಆದಾಗ ರಿಜಿಸ್ಟ್ರೇಷನ್ ಕಂಪಲ್ಸರಿ ಇರಲೇಬೇಕು. ಎಕ್ಸೆಂಪ್ಟೆಡ್ ಇಂಟ್ರೆಸ್ಟೆಡ್ ಸಪ್ಲೈ ಇದ್ದರೆ ಅಂದರೆ ಆ ಸಪ್ಲೈಗೆ ತೆರಿಗೆ ಕಟ್ಟೋದ್ರಿಂದ ವಿನಾಯಿತಿ ಏನಾದರೂ ಕೊಟ್ಟಿದ್ದರೆ ಗೌರ್ಮೆಂಟ್ ಅಥವಾ GST ಕೌನ್ಸಿಲ್, ಅವರ ಟರ್ನ್ ಓವರ್ ಎಕ್ಸಿಡ್ ಆದರೂ ಕೂಡ ಅವರು ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಳ್ಳೋಂಗಿಲ್ಲ. ಟರ್ನ್ ಓವರ್ ಎಕ್ಸಿಡ್ಸ್ ಅಂತ ಹೇಳಿದ್ರೆ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವೀಸಸ್ ಇದ್ದರೆ ಟರ್ನ್ ಓವರ್ 20 ಲಕ್ಷಕ್ಕಿಂತ ಹೆಚ್ಚಿರಬೇಕು. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆದರೆ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಸಿಕ್ಕಿಂ, ತ್ರಿಪುರ, ನಾಗಾಲ್ಯಾಂಡ್, ಮಿಜೋರಾಂ, ಮೇಘಾಲಯ, ಮಣಿಪುರ, ಜಮ್ಮು ಆ್ಯಂಡ್ ಕಾಶ್ಮೀರ್, ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಇವುಗಳೆಲ್ಲ ಆದರೆ 10 ಲಕ್ಷ ಅವರ ಅಗ್ರಿಗೇಟ್ ಟರ್ನ್ ಓವರ್ ಇರಬೇಕು. ಮತ್ತು ವಿತ್ ಎಫೆಕ್ಟ್ ಫ್ರಮ್ 1/4/2019 ಮತ್ತೊಂದು ಟರ್ನ್ ಓವರಲ್ಲಿ ಒಂದು ಕಂಡೀಷನ್ ಪ್ರಾವಿಷನ್ಸ್ ತಂದಿದ್ದಾರೆ. ಎಕ್ಸ್ಕ್ಲೂಸಿವ್ ಸಪ್ಲೈ ಆಫ್ ಗೂಡ್ಸ್, ಆ ಸಪ್ಲೈಯರ್ಸು ಗೂಡ್ಸ್ಗಳನ್ನಷ್ಟೇ ಸಪ್ಲೈ ಮಾಡ್ತಿದ್ರೆ ಅವರ ಟರ್ನ್ ಓವರು 40 ಲಕ್ಷ, ಅಗ್ರಿಗೇಟರ್ 40 ಲಕ್ಷ ಎಕ್ಸಿಡ್ ಆದರೆ ಮಾತ್ರ
ಅವರು ಜಿ ಎಸ್ ಟಿ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗ್ತದೆ. ಅವರು ಟ್ಯಾಕ್ಸಬಲ್ ಪರ್ಸನ್ ಅಂತ ಕನ್ಸಿಡರ್ ಆಗ್ತಾರೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅದು 20 ಲಕ್ಷ. ಅಂಡರ್ಸ್ಟುಡ್? ನಾವು ನೆಕ್ಸ್ಟ್ ನೋಡೋದಾದರೆ ಇಂಟ್ರೆಸ್ಟೆಡ್ ಸಪ್ಲೈಸ್ ಆದರೆ ಅಪ್ ಟು ₹9 lakh ದೇರ್ ಇಸ್ ನೋ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ. ಇಂಟ್ರಾಸ್ಟೇಟ್ ಸಪ್ಲೈ ಆದರೆ ಎಕ್ಸೀಡಿಂಗ್ 9 lakh ಇದ್ದರೆ ರಿಜಿಸ್ಟ್ರೇಷನ್ ಆಗಲೇಬೇಕು ಅಂತ ಹೇಳ್ತಾರೆ. ಕ್ಯಾಶುಯಲ್ ಟ್ಯಾಕ್ಸಬಲ್ ಪರ್ಸನ್ ಏನಾದರೂ ಸಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅವನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳ್ತಾರೆ, ಪ್ರಾವಿಷನ್ ಹೇಳ್ತದೆ. ಇರ್ತದೆ ಇದಿಷ್ಟು ಪ್ರಾವಿಷನ್ಸು ಪರ್ಸನ್ಸ್ ನಾಟ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್. ನಾವು ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಅಂತ. ಆ್ಯಸ್ ಪರ್ ದ ಸೆಕ್ಷನ್ 24 ಆಫ್ ದ GST ಆ್ಯಕ್ಟ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ದ ಬೆನಿಫಿಟ್ ಆಫ್ ಥ್ರೆಶೋಲ್ಡ್ ಎಕ್ಸೆಂಪ್ಷನ್ ಈಸ್ ನಾಟ್ ಅವೈಲಬಲ್ ಟು ಇ ಕಾಮರ್ಸ್ ಆಪರೇಟರ್ಸ್. ಇ ಕಾಮರ್ಸ್ ಆಪರೇಟರ್ಸ್ ಅಂತ ಹೇಳಿದ್ರೆ ಈಗ ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ನ್ಯಾಪ್ಡೀಲ್ ಇವುಗಳೆಲ್ಲ ಬರ್ತವೆ. ಇವುಗಳಿಗೆ ಥ್ರೆಶೋಲ್ಡ್ ಎಕ್ಸೆಂಪ್ಷನ್ ಲಿಮಿಟ್ ಇಲ್ಲ. ಅವರ ಟರ್ನ್ ಓವರ್ 20 ಲಕ್ಷ ಆಗಲಿ ಆಗದೇ ಇರಲಿ ಅವರು ರಿಜಿಸ್ಟ್ರೇಷನನ್ನು ಕಂಪಲ್ಸರಿಯಾಗಿ ಮಾಡಿಸ್ಕೋಬೇಕು, ಅವರು ಸಪ್ಲೈ ಮಾಡಬೇಕು ಅಂತ ಹೇಳಿದ್ರೆ. ಯಾರು? ಇ ಕಾಮರ್ಸ್ ಆಪರೇಟರ್ಸ್. ಆ್ಯಂಡ್ ದೇ ಆರ್ ಲಯಬಲ್ ಟು ರಿಜಿಸ್ಟರ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ವ್ಯಾಲ್ಯೂ ಆಫ್ ಸಪ್ಲೈ. ಅವರ ಸಪ್ಲೈ ವ್ಯಾಲ್ಯೂ ಎಷ್ಟಾದರೂ ಆಗಲಿ, 20 ಲಕ್ಷನಾರು ಆಗಲಿ, 10 ಲಕ್ಷನಾರು ಆಗಲಿ, 5 ಲಕ್ಷನಾರು ಆಗಲಿ, ಅವರು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಬೇರೆ ಬಿಸ್ನೆಸ್ಗೆ ಆ ಥರ ಇಲ್ಲ, ಬೇರೆ ಸಪ್ಲೈಸ್ಗೆ ಆ ಥರ ಇಲ್ಲ. ಅವ್ರ ಅಗ್ರಿಗೇಟ್ ಟರ್ನ್ ಓವರ್ ಎಕ್ಸಿಡ್ ಆದರಷ್ಟು ಮಾತ್ರ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಟ್ಯಾಕ್ಸನ್ನ ಕಲೆಕ್ಟ್ ಮಾಡಲಿಕ್ಕೆ, ಟ್ಯಾಕ್ಸನ್ನು ಪೇ ಮಾಡಲಿಕ್ಕೆ ಅವರು ಎಲಿಜಿಬಲ್ ಆಗ್ತಾರೆ ಅಂಡರ್ GST. ಎ ಪರ್ಸನ್ ಸಪ್ಲೈಯಿಂಗ್ ಗೂಡ್ಸ್ ಆರ್ ಸರ್ವಿಸಸ್ ಥ್ರೂ ಇ ಕಾಮರ್ಸ್ ಆಪರೇಟರ್ ವುಡ್ ನಾಟ್ ಬಿ ಎಂಟೈಟಲ್ ಟು ಥ್ರೆಶೋಲ್ಡ್ ಎಕ್ಸೆಂಪ್ಷನ್ಸ್ 20 lakhs ಆರ್ 10 lakhs ಅಂತ. 20 ಲಕ್ಷ ಥ್ರೂಟ್ ಇಂಡಿಯಾ, 10 lakhs ಅಂತ ಹೇಳಿದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಿಗೆ ಮಾತ್ರ. ಎಕ್ಸ್ಕ್ಲೂಸಿವ್ ಸಪ್ಲೈ ಆಗಿ ಗೂಡ್ಸ್ ಇದ್ದರೆ 40 ಲಕ್ಷದವರೆಗೆ ಎಕ್ಸೆಂಪ್ಷನ್ಸ್ ಇದೆ. ಆಮೇಲೆ however applicable only if the supply is made through such electronic commerce operators who is required to collect tax at source under section 52 of the CGST Act. Any person who intend to sell Flipkart or Amazon and Snapdeal must obtain GST registration. ನಾನು ಆಗಲೇ ಹೇಳಿದೆ, ಫ್ಲಿಪ್ಕಾರ್ಟಲ್ಲಿ, ಅಮೆಜಾನಲ್ಲಿ, ಸ್ನ್ಯಾಪ್ಡೀಲಲ್ಲಿ ಸೆಲ್ ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿ ಮಾರಾಟ ಮಾಡಬೇಕು ತಮ್ಮ ಪ್ರಾಡಕ್ಟ್ಗಳನ್ನು ಅಂತ ಹೇಳಿದ್ರೆ, ದೇ ಮಸ್ಟ್ ಒಬ್ಟೈನ್ GST ರಿಜಿಸ್ಟ್ರೇಷನ್ ಅಂತ. ನೋಡಿ, ಕ್ಯಾಟಗರೀಸ್ ಆಫ್ ಪರ್ಸನ್ಸ್ ಮೇಕಿಂಗ್ ಎನಿ ಇಂಟರ್-ಸ್ಟೇಟ್ ಟ್ಯಾಕ್ಸಬಲ್ ಸಪ್ಲೈ. ಇಂಟರ್-ಸ್ಟೇಟ್ ಟ್ಯಾಕ್ಸಬಲ್ ಸಪ್ಲೈ ಆಗ್ತಿದ್ರೆ ಅವನು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು. ಆಗ ಅವನು ಅಗ್ರಿಗೇಟ್ ಟರ್ನ್ ಓವರ್ ಎಕ್ಸೀಡ್ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಬರೋದಿಲ್ಲ. ಇಂಟ್ರೆಸ್ಟೆಡ್ ಅಂತ ನಾನು ಆಗಲೇ ಹೇಳಿದೆ, 2 ಡಿಫ್ರೆಂಟ್ ಸ್ಟೇಟ್ಸ್ ನಡುವೆ ಸಪ್ಲೈಸ್ ಆದಾಗ. ಕ್ಯಾಶುಯಲ್ ಟ್ಯಾಕ್ಸಬಲ್ ಪರ್ಸನ್ ಒಕೇಶನಲ್ಲಿ ಅವರೇನಾದ್ರೂ ಸಪ್ಲೈ ಮಾಡ್ತಿದ್ರೆ, ಸರ್ವಿಸಸ್ಗಳನ್ನು, ಗೂಡ್ಸ್ಗಳನ್ನು ಸಪ್ಲೈ ಮಾಡ್ತಿದ್ರೆ, ಅಕೇಶನಲ್ ಅಂತ ನಾನು ಅವಾಗ ಹೇಳಿದೆ. ಈಗ ಮ್ಯಾರೇಜ್ ಸೀಸನಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಿಗೆ ಅವೇನು ಮಾಡ್ತವೆ ಅಂತ ಹೇಳಿದ್ರೆ, ಔಟ್ ಆಫ್ ತಮ್ಮ ರಿಜಿಸ್ಟರ್ಡ್ ಪ್ಲೇಸ್ ಒಂದು ಪ್ಲೇಸಲ್ಲಿ ಇರ್ತದೆ, ತಮ್ಮ ಸರ್ವಿಸಸನ್ನು ಬೇರೆ ಪ್ಲೇಸ್ಗೆ ಥ್ರೂಔಟ್ ಇಂಡಿಯಾ ಹೋಗಿ ಏನು ಮಾಡ್ತಾವೆ, ಸರ್ವಿಸಸ್ ಕೊಡಬೇಕು ಅಂತ ಹೇಳಿದ್ರೆ, ಯಾವ ಸ್ಟೇಟ್ಗೆ ಹೋಗಿ ಅವು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿಕೊಡ್ಬೇಕು, ಆ ಸ್ಟೇಟಲ್ಲಿ ಅವು ಕ್ಯಾಶುಯಲ್ ಟ್ಯಾಕ್ಸಬಲ್ ಪರ್ಸನ್ ಅನ್ನೋ ಕ್ಯಾಟಗರಿಯಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿಸ್ಬೇಕಾಗ್ತದೆ. ಅವರು ಕೂಡ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅವ್ರಿಗೆ ಥ್ರೆಶೋಲ್ಡ್ ಲಿಮಿಟ್ ಎಕ್ಸೆಂಪ್ಷನ್ಸ್ ಇಲ್ಲ. ಪರ್ಸನ್ ಹೂ ಆರ್ ರಿಕ್ವೈರ್ಡ್ ಟು ಪೇ ಟ್ಯಾಕ್ಸ್ ಅಂಡರ್ ರಿವರ್ಸ್ ಚಾರ್ಜ್ ಬೇಸಿಸ್, ಇದು ಸರ್ವಿಸ್ ಟ್ಯಾಕ್ಸ್ ಇದರಲ್ಲಿತ್ತು. ಯಾರು ರಿವರ್ಸ್ ಚಾರ್ಜಲ್ಲಿ ಪೇ ಮಾಡಬೇಕು ಟ್ಯಾಕ್ಸನ್ನು, ಅವರು ಕೂಡ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಕೂಡ ಟ್ಯಾಕ್ಸಬಲ್ ಸಪ್ಲೈ ಮಾಡಬೇಕಂತ ಹೇಳಿದ್ರೆ ಅವರು ಕೂಡ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಬೇಕು. ಪರ್ಸನ್ ವರ್ ರಿಕ್ವೈರ್ಡ್ ಟು ಡಿಡಕ್ಟ್ಸ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 51 ಪ್ರಕಾರ ಟ್ಯಾಕ್ಸ್ ಡಿಡಕ್ಟ್ ಮಾಡ್ತಕ್ಕಂಥವ್ರು ಕೂಡ, TDS ಡಿಡಕ್ಟ್ ಮಾಡ್ತಕ್ಕಂಥವ್ರು ಕೂಡ ಡಿಡಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಕಂಪಲ್ಸರಿ ರಿಜಿಸ್ಟರ್. ಸರಿನಾ?
ಆಮೇಲೆ ಪರ್ಸನ್ ಹೂ ಮೇಕ್ ಟ್ಯಾಕ್ಸಿಬಲ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಬೋತ್ ಆನ್ ಬಿಹಾಫ್ ಆಫ್ ದ ಅದರ್ ಟ್ಯಾಕ್ಸಿಬಲ್ ಪರ್ಸನ್. ಒಬ್ಬ ಏಜೆಂಟು ಆಗ್ಬೋದು, ಅವನ ಟ್ಯಾಕ್ಸಬಲ್ ಪರ್ಸನ್ ಅಥವಾ ಪ್ರಿನ್ಸಿಪಲ್ ಪರವಾಗಿ ಅವನೇನಾದರೂ ಟ್ಯಾಕ್ಸಬಲ್ ಸಪ್ಲೈಸ್ ಮಾಡ್ತಿದ್ರೆ, ಅವ್ನು ಏಜೆಂಟ್ ಅವನೇನೋ ಸಪ್ಲೈ ಮಾಡಬೇಕಂತ ಹೇಳಿದ್ರೆ ಅವನು ಕಂಪಲ್ಸರಿ ರಿಜಿಸ್ಟ್ರೇಷನನ್ನು ಮಾಡಿಸ್ಕೋಬೇಕು. ನಾನು ಆಗಲೇ ಹೇಳಿದೆ, ಪರ್ಸನ್ ಹೂ ಸಪ್ಲೈ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಅದರ್ ದೆನ್ ಸಪ್ಲೈ ಸ್ಪೆಸಿಫೈಡ್ ಅಂಡರ್ ಸಬ್ಸೆಕ್ಷನ್ 5 ಆಫ್ ಸೆಕ್ಷನ್ 9 ಎಲೆಕ್ಟ್ರಾನಿಕ್ ಕಾಮರ್ಸ್ ಆಪರೇಟರ್ ಹೂ ಇಸ್ ರಿಕ್ವೈರ್ಡ್ ಟು ಕಲೆಕ್ಟ್ ಟ್ಯಾಕ್ಸ್ ಅಟ್ ಸೋರ್ಸ್ ಅಂಡರ್ ಸೆಕ್ಷನ್ 52. ಸೆಕ್ಷನ್ 52 ಪ್ರಕಾರ ಎಲೆಕ್ಟ್ರಾನಿಕ್ ಕಾಮರ್ಸ್ ಆಪರೇಟರ್ಸ್ ಯಾರ್ಯಾರಿದ್ದಾರೆ ಅವರು 1% ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸಸನ್ನು ಅವರು ಕಲೆಕ್ಟ್ ಮಾಡಬೇಕು. ಅಟ್ ದ ಟೈಮ್ ಆಫ್ ಮೇಕಿಂಗ್ ಎ ಪೇಮೆಂಟ್ ದೇ ಹ್ಯಾವ್ ಟು ಕಲೆಕ್ಟ್ TCS, ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸಸ್ ಅಂತ ನಾವು ಕರಿತೀವಿ. ಆಮೇಲೆ ಎವ್ರಿ ಪರ್ಸನ್ ಸಪ್ಲೈಯಿಂಗ್ ಆನ್ಲೈನ್ ಇನ್ಫಾರ್ಮೇಷನ್ ಆ್ಯಂಡ್ ಡೇಟಾಬೇಸ್ ಆಕ್ಸೆಸ್ ಆ್ಯಂಡ್ ರಿಟ್ರೀವಲ್ ಸರ್ವಿಸಸ್ ಫ್ರಮ್ ಎ ಪ್ಲೇಸ್ ಔಟ್ಸೈಡ್ ಇಂಡಿಯಾ ಟು ಎ ಪರ್ಸನ್ ಇನ್ ಇಂಡಿಯಾ ಅದರ್ ದೆನ್ ಎ ರಿಜಿಸ್ಟರ್ಡ್ ಪರ್ಸನ್. ಇಲ್ಲಿ ಈ ಆನ್ಲೈನ್ ಇನ್ಫಾರ್ಮೇಷನ್ ಆ್ಯಂಡ್ ಡೇಟಾಬೇಸ್ ಅಂತ ಹೇಳಿದ್ರೆ ಈಗ ಅಡ್ವರ್ಟೈಸಿಂಗ್ ಆನ್ ದ ಇಂಟರ್ನೆಟ್ಟು, ಪ್ರೊವೈಡಿಂಗ್ ಕ್ಲೌಡ್ ಸರ್ವಿಸಸ್ಸು, ಬುಕ್ಸು, ಮ್ಯೂಸಿಕ್ಕು, ಸಾಫ್ಟ್ವೇರ್ಸು, ಡಿಜಿಟಲ್ ಕಂಟೆಂಟು, ಡಿಜಿಟಲ್ ಡಾಟಾ ಸ್ಟೋರೇಜು, ಇವೆಲ್ಲ ಆನ್ಲೈನ್ ಇನ್ಫಾರ್ಮೇಷನ್ ಅಂತ ಬಂದ್ಬಿಡ್ತವೆ. ಅವು ದೇಶದಿಂದ ಹೊರಗಡೆ ಬೇಕಾದ್ರೆ ಏನು ಮಾಡ್ಬೋದು, ನಮ್ಮ ದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸರ್ವಿಸಸನ್ನು ಪ್ರೊವೈಡ್ ಮಾಡ್ತಿರ್ಬೋದು. ಹಾಗಾಗಿ ಅವು ಈ ರೀತಿ ಸರ್ವಿಸಸ್ಗಳನ್ನು ಈ ಥರ ಆನ್ಲೈನ್ ಡೇಟಾ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ರೆ ದೇ ಹ್ಯಾವ್ ಟು ರಿಜಿಸ್ಟರ್ಡ್ ಮಾಡಿಸ್ಕೊಂಡಿರ್ಬೇಕಾಗ್ತದೆ, ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಿರಬೇಕಾಗ್ತದೆ. ಆಮೇಲೆ ಯಾವ ವ್ಯಕ್ತಿಗಳನ್ನು ಗೌರ್ಮೆಂಟ್ ನೋಟಿಫೈ ಮಾಡಿ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳ್ತದೋ ಆ ವ್ಯಕ್ತಿಗಳು ಕಂಪಲ್ಸರಿ ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಳ್ಳೇಬೇಕಾಗಿರ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ವಾಟ್ ಯು ಮೀನ್ ಬೈ ಡೀಮ್ಡ್ ರಿಜಿಸ್ಟ್ರೇಷನ್ ಅಂತ. ಇಲ್ಲಿ ಡೀಮ್ಡ್ ರಿಜಿಸ್ಟ್ರೇಷನ್ಗೆ ಪ್ರಾವಿಷನ್ ಅಂಡರ್ ಸೆಕ್ಷನ್ 26 ಆಫ್ ದಿ CGST ಆ್ಯಕ್ಟ್ ಹೇಳ್ತದೆ, if a supplier takes a registration under one act, it shall be deemed that the registration has also been obtained under the other act and vice versa ಅಂತ. ಇಲ್ಲಿ ಸಪ್ಲೈಯರ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಅಂಡರ್ SGST ಆ್ಯಕ್ಟ್ ಇರ್ಬೋದು, CGST ಆ್ಯಕ್ಟ್ ಇರ್ಬೋದು, UTGST ಆ್ಯಕ್ಟ್ ಇರ್ಬೋದು, IGST ಆ್ಯಕ್ಟ್ ಇರ್ಬೋದು, ಯಾವುದಾದ್ರು ಒಂದು ಆ್ಯಕ್ಟಲ್ಲಿ ಅವನು ರಿಜಿಸ್ಟರ್ ಆಗಿದ್ದಾನೆ ಅಂತ ಹೇಳಿದ್ರೆ ಈಸ್ ಎಲಿಜಿಬಲ್ ಟು ರಿಜಿಸ್ಟರ್ ಅಂಡರ್ ದಿ ಎನಿ ಅದರ್ GST ಆ್ಯಕ್ಟ್. SGST ಆ್ಯಕ್ಟಲ್ಲಿ ಆಗಿದ್ದಾನೆ ಅಂತ ಹೇಳಿದ್ರೆ ಅವನು CGST ಆ್ಯಕ್ಟಲ್ಲೂ ಎಲಿಜಿಬಲ್ ಆಗಲೇಬೇಕು, ರಿಜಿಸ್ಟರ್ ಆಗಲೇಬೇಕು. ಅರ್ಥ ಇದೆಯಾ? ಸೇಮ್ ರೂಲ್ಸ್ ಸೇಮ್ ಪ್ರಾವಿಷನ್ಸ್ ಅಪ್ಲೈ ಆಗ್ತದೆ. UTGST ಆ್ಯಕ್ಟಲ್ಲೂ ಕೂಡ ಅವ್ನು ರಿಜಿಸ್ಟರ್ ಆಗಲೂಬಹುದು. ಯೂನಿಯನ್ ಟೆರಿಟರಿಯಲ್ಲಿ ಅವ್ನು ಬಿಸ್ನೆಸ್ ಮಾಡ್ತಿದ್ರೆ ಅವ್ನ ಪ್ಲೇಸ್ ಆಫ್ ಲೊಕೇಶನ್ ಆಫ್ ದ ಸಪ್ಲೈಯರ್ಸು. IGSTಲೂ ಅವನು ಎಲಿಜಿಬಲ್ ಆಗ್ತಾನೆ. ಹಂಗಾಗಿ ಆಮೇಲೆ ಇಫ್ ಇನ್ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಅಂಡರ್ ಸ್ಟೇಟ್ ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಯಾವುದಾದ್ರೂ ಒಂದು GST ಇದರಲ್ಲಿ ಸ್ಟೇಟ್ GST ಇರ್ಬೋದು, UGST ಇರ್ಬೋದು, ಅವರ ಅಪ್ಲಿಕೇಶನ್ ಏನಾದ್ರೂ ರಿಜೆಕ್ಟ್ ಆಗಿದ್ದರೆ ಇಟ್ ಶಾಲ್ ಬಿ ಡೀಮ್ಡ್ ದಟ್ ದ ಸೇಮ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಅಂಡರ್ ದ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. SGST ಅಥವಾ ಯೂನಿಯನ್ ಟೆರಿಟರಿಗಳು ರಿಜೆಕ್ಟ್ ಮಾಡಿದ್ದಾವೆ ಅಂತ ಹೇಳಿದ್ರೆ ಅವರ ರಿಜಿಸ್ಟ್ರೇಷನ್ ಅಪ್ಲಿಕೇಶನನ್ನು ಅದು ಏನಂತ ಡೀಮ್ಡ್ ಆಗುತ್ತೆ, CGST ಕೂಡ ಅದನ್ನು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಬಹುದು ಅಂತಲೇ. ಇಫ್ ದ ಪ್ರಾಪರ್ ಆಫೀಸರ್ ಫೇಲ್ಸ್ ಟು ಟೇಕ್ ಆ್ಯಕ್ಷನ್ ಇನ್ 3 ವರ್ಕಿಂಗ್ ಡೇಸ್, ಅದು ಸಂಬಂಧಿಸಿದಂಥ ಅಧಿಕಾರಿ 3 ದಿನ ಒಳಗಡೆ ಅವನೇನಾದ್ರೂ ಆ್ಯಕ್ಷನ್ಸ್ ತಗೊಳ್ಳಿಲ್ಲ ಅಂತಂದರೆ ಫೇಲ್ಸ್ ಟು ಟೇಕ್ ಆ್ಯಕ್ಷನ್ ಇನ್ 3 ವರ್ಕಿಂಗ್ ಡೇಸ್ ಫ್ರಮ್ ದ ಡೇಟ್ ಆಫ್ ಸಬ್ಮಿಷನ್ ದ ರಿಜಿಸ್ಟ್ರೇಷನ್ ಇಸ್ ಡೀಮ್ಡ್ ಟು ಹ್ಯಾವ್ ಬಿನ್ ಅಪ್ರೂವ್ಡ್. 3 ವರ್ಕಿಂಗ್ ಡೇಸ್ ಒಳಗಡೆ ಇವರಿಗೆ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ 3 ದಿನದೊಳಗಡೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ಸ್ ಬರಲಿಲ್ಲ, ನಿಮ್ಮ ಅಪ್ಲಿಕೇಶನ್ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ ಇಲ್ಲ ರಿಜೆಕ್ಟ್ ಮಾಡಿದ್ದೀವಿ ಅಂತ ಮಾಹಿತಿ ಬರಲಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಡೀಮ್ಡ್ ದಟ್ ಇಟ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಅಂತ. ದ ಪ್ರಾಪರ್ ಆಫೀಸರ್ ಯಾರಿರ್ತಾನೆ, ಸಂಬಂಧಿಸಿದ ಅಧಿಕಾರಿ ಇರ್ತಾನೆ, ಈಸ್ ಸ್ಯಾಟಿಸ್ಫೈಡ್ ವಿತ್ ದ ಕ್ಲಾರಿಫಿಕೇಶನ್ ಈ ಮೇ ಅಪ್ರೂವ್ ದ ಗ್ರಾಂಟ್ ಆಫ್ ರಿಜಿಸ್ಟ್ರೇಷನ್ ಟು ದ ಅಪ್ಲಿಕೆಂಟ್. ಅವನೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆಫೀಸರು ರಿಜಿಸ್ಟ್ರೇಷನನ್ನು ಗ್ರ್ಯಾಂಟ್ ಮಾಡಬೇಕು ಅಪ್ಲಿಕೆಂಟ್ಗೆ ವಿತಿನ್ 7 ವರ್ಕಿಂಗ್ ಡೇಸ್, 7 ಕಾರ್ಯದ ದಿನಗಳೊಳಗಡೆ ಅವನೇನು ಮಾಡಬೇಕು, ಅಥವಾ ಕ್ಲಾರಿಫಿಕೇಷನ್ ಕೇಳಿದ ದಿನದೊಳಗಡೆ 7 ದಿನಗಳೊಳಗಡೆ ಅವನಿಗೆ
ಗ್ರಾಂಟ್ ಆಫ್ ರಿಜಿಸ್ಟ್ರೇಷನನ್ನು ಪ್ರೊವೈಡ್ ಮಾಡಬೇಕು. ನೋ ಆ್ಯಕ್ಷನ್ ಇಸ್ ಟೇಕನ್ ಇನ್ 7 ವರ್ಕಿಂಗ್ ಡೇಸ್ ಅಂತ ಹೇಳಿದ್ರೆ, ಅಂದ ಕ್ಲಾರಿಫಿಕೇಶನ್ ರಿಸೀವ್ ಫ್ರಮ್ ದ ಅಪ್ಲಿಕೆಂಟ್ ದ ರಿಜಿಸ್ಟ್ರೇಷನ್ ಈಸ್ ಡೀಮ್ಡ್ ಟು ಹ್ಯಾವ್ ಬಿನ್ ಗ್ರಾಂಟೆಡ್. ಅವ್ರು ಕ್ಲಾರಿಫಿಕೇಶನ್ಸ್ ಕೇಳಿದರೆ ನಮ್ಮ ಅಪ್ಲಿಕೇಶನ್ ಪ್ರೊಸೀಜರ್, ನಮ್ಮ ಅಪ್ಲಿಕೇಶನ್ದು ಪ್ರೋಸೆಸ್ ಏನಾಯಿತು ಅಂತೇಳಿ ಅಪ್ಲಿಕೆಂಟು 7 ದಿನಗಳೊಳಗಡೆ ಅವನಿಗೆ ಕ್ಲಾರಿಫಿಕೇಷನ್ಗೆ ಉತ್ತರನ ಕೊಡಲಿಲ್ಲ ಅಂತ ಹೇಳಿದ್ರೆ, ದ ಡೀಮ್ಡ್ ದ್ಯಾಟ್ ಇಟ್ ಹ್ಯಾಸ್ ಬಿನ್ ಅಪ್ಲಿಕೇಶನ್ ಈಸ್ ಗ್ರಾಂಟೆಡ್ ಫಾರ್ ರಿಜಿಸ್ಟ್ರೇಷನ್ ಅಂತ. This is the information for deemed registration, compulsory registration and person not liable for registration.